ರಾಷ್ಟ್ರಪತಿಯಾಗಿದ್ದರ ಹಿಂದಿನ ಪವರ್, ಕುಮಾರಸ್ವಾಮಿ ಧರಂಸಿಂಗ್ರ ಕುರ್ಚಿ ಸೀಕ್ರೆಟ್, ಕರುಣಾಕರ್ ರೆಡ್ಡಿ ಇಲ್ಲಿಗೆ ಬಂದಿದ್ದು ಯಾಕೆ ಗೊತ್ತಾ? ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್ ಶಂಭುಲಿಂಗನ ಮಹಿಮೆ. ನಾನು ಶ್ವೇತಾ. ಹಲವು ವಿರೋಧಗಳ ನಡುವೆ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಆಗೋದಕ್ಕೆ ಸಾಧ್ಯವಾಗಿತ್ತು ಹೇಗೆ? ರಾಜಕಾರಣದ ಕಿಂಚಿತ್ ಅನುಭವವೂ ಇಲ್ಲದಿದ್ದ ಮನಮೋಹನ್ ಸಿಂಗ್ ಪ್ರಧಾನಿಯಾಗಲು ಕಾರಣಕರ್ತರ್ಯಾರೋ? ಸಣ್ಣ ವಯಸ್ಸಿನಲ್ಲೇ ಕುಮಾರಸ್ವಾಮಿ ಸಿಎಂ ಆಗಿದ್ದು ಹೇಗೆ? ಸೋತು ಮೂಲೆ ಗುಂಪಾಗೋ ಸ್ಥಿತಿಯಲ್ಲಿದ್ದ ಧರಂಸಿಂಗ್ಗೆ ಮರುಜೀವ ಸಿಕ್ಕಿದ್ದು ಹೇಗೆ? ಇದಕ್ಕೆಲ್ಲ ಕಾರಣ ಒಂದು ವಿಶೇಷ ಶಕ್ತಿ. ಆ ಸ್ಪೆಷಲ್ ಪವರ್ನ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಕೊನೆಗೂ ಬಂಗಾಳಿ ಬಾಬು ಪ್ರಣಬ್ ಮುಖರ್ಜಿ ದೇಶದ ಅತ್ಯುನ್ನತ ಪದವಿಗೆ ಆಯ್ಕೆಯಾಗಿದ್ದಾರೆ. ತಮ್ಮ ಪ್ರತಿಸ್ಪರ್ಧಿ ಎನ್ಡಿಎ ಬೆಂಬಲಿತ ಪಿಎ ಸಂಗ್ಮಾ ವಿರುದ್ಧ ಭಾರೀ ಅಂತರದಲ್ಲಿ ಗೆದ್ದು ರಾಷ್ಟ್ರಪತಿಯಾಗಿ ಚುನಾಯಿತರಾಗಿದ್ದಾರೆ. ಹಾಗಂತ ಪ್ರಣಬ್ರ ಗೆಲುವು ಅನಿರೀಕ್ಷಿತವೇನಾಗಿರಲಿಲ್ಲ. 45 ವರ್ಷಗಳ ರಾಜಕೀಯ ಜೀವನ ಜೊತೆಗೆ ಹಣಕಾಸು, ರಕ್ಷಣೆ, ವಿದೇಶಾಂಗ ಸಚಿವರಾಗಿ 22 ವರ್ಷಗಳ ಸುದೀರ್ಘ ಅನುಭವ ಇರೋ ದಾದಾ ಗೆಲುವು ಎಲೆಕ್ಷನ್ಗೂ ಮುಂಚೆಯೇ ಖಚಿತವಾಗಿತ್ತು. ಆದರೆ ನಿರೀಕ್ಷೆಗೂ ಮೀರಿದ ಅಂತರದಲ್ಲಿ ಗೆಲ್ಲುವ ಮೂಲಕ ಪ್ರಣಬ್ ದಾದಾ ತಮ್ಮ ಶಕ್ತಿ, ಸಾಮರ್ಥ್ಯ ಏನು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಪ್ರಣಬ್ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಯುಪಿಎ ಸರ್ಕಾರದಲ್ಲಿ ನಂಬರ್ 2 ಸ್ಥಾನದಲ್ಲಿದ್ದವರು. ಸಂಕಷ್ಟ ಬಂದಾಗಲೆಲ್ಲ ಸರ್ಕಾರವನ್ನ ಪಾರು ಮಾಡುತ್ತಿದ್ದದ್ದು ಇದೇ ಪ್ರಣಬ್. ಹೀಗಾಗಿಯೇ ಇವರನ್ನ ಚಾಣಕ್ಯ ಎಂದೇ ಕೆಲವರು ಕರೆಯುತ್ತಿದ್ದರು. ಇಷ್ಟಾದರೂ ಪ್ರಣಬ್ಗೆ ತಮ್ಮ ಗೆಲುವಿನ ಬಗ್ಗೆ ಸಣ್ಣದೊಂದು ಅನುಮಾನ ಇತ್ತು. ಶಾಸಕರು, ಸಂಸದರ ನಿಷ್ಠೆಯ ಬಗ್ಗೆ ಕೊಂಚ ಆತಂಕ ಇತ್ತು. ಆಗ ಪ್ರಣಬ್ಗೆ ನೆನಪಾದದ್ದು ಒಬ್ಬ ದೇವರು, ಅದು ಕೂಡ ಕರ್ನಾಟಕದ ಕುಗ್ರಾಮವೊಂದರ ದೇವರು. ಬೀದರ್ಗೆ ಬಂದಿದ್ದ ಪ್ರಣಬ್ ಮೊಮ್ಮಗ. ತಾತನ ಪರವಾಗಿ ಮೊಮ್ಮಗನ ಪೂಜೆ. ಶಂಭುಲಿಂಗನಿಗೆ ಅಡ್ಡ ಬಿದ್ದಿದ್ದ ಅರ್ಜುನ. ಹೌದು, ಪಶ್ಚಿಮ ಬಂಗಾಳ ಮೂಲದ ಪ್ರಣಬ್ ಮುಖರ್ಜಿಗೆ ಕರ್ನಾಟಕದ ಕುಗ್ರಾಮವೊಂದರಲ್ಲಿರೋ ದೇವರ ಬಗ್ಗೆ ವಿಶೇಷ ನಂಬಿಕೆ ಹಾಗೂ ಶ್ರದ್ಧೆ ಇದೆ. ಆ ದೇವರು ಯಾರು ಅಂತೀರಾ? ಆತನೇ ಬೀದರ್ ಜಿಲ್ಲೆಯ ರೇಕುಳಗಿ ಗ್ರಾಮದ ಶಂಭುಲಿಂಗೇಶ್ವರ. ವಿಶೇಷ ಅಂದ್ರೆ ಪ್ರಣಬ್ ದೆಹಲಿಯಲ್ಲಿ ರಾಷ್ಟ್ರಪತಿ ಚುನಾವಣೆಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಅದೇ ದಿನ, ಅದೇ ಸಮಯಕ್ಕೆ ಸರಿಯಾಗಿ ಅವರ ಹೆಸರಿನಲ್ಲಿ ರೇಕುಳಗಿ ಗ್ರಾಮದ ಶಂಭುಲಿಂಗೇಶ್ವರನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದಿತ್ತು. ಪ್ರಣಬ್ರ ಮೊಮ್ಮಗ ಅರ್ಜುನ್ ಕೂತು ಹಾಜರಿದ್ದು ತಾತನ ಪರವಾಗಿ ಪೂಜಾ ವಿಧಿಗಳನ್ನ ನೆರವೇರಿಸಿದ್ರು. ಪ್ರಣಬ್ರ ಸೊಸೆ ಚಿತ್ರಲೇಖ ಅವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ರು. ಪ್ರಣಬ್ ಅನುಪಸ್ಥಿತಿಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಸಾಥ್ ನೀಡಿದ್ದು ತಮಿಳುನಾಡು ಸಂಸದ ಅರುಣ್ ರೋಷಾ ಮತ್ತು ಕರ್ನಾಟಕದ ಸಂಸದ ಎಚ್ ವಿಶ್ವನಾಥ್. ಶಂಭುಲಿಂಗನ ಮಹಿಮೆಯೋ ಇಲ್ಲ ಕಾಂಗ್ರೆಸ್ನ ಬಲವೋ ಅಥವಾ ಪ್ರಣಬ್ರ ತಾಕತ್ತೋ, ಅಂತೂ ದಾದಾ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಯಾರು ಏನೇ ಅಂದ್ಕೊಂಡ್ರೂ ತಮ್ಮ ರಾಜಕೀಯ ಜೀವನದ ಯಶಸ್ಸಿನಲ್ಲಿ ಶಂಭುಲಿಂಗೇಶ್ವರನ ಪಾತ್ರ ದೊಡ್ಡದು ಅನ್ನುವುದು ಪ್ರಣಬ್ ನಂಬಿಕೆ.
ಇದಕ್ಕೆ ಹಿಂದೊಮ್ಮೆ ಪ್ರಣಬ್ರವರೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೇ ನಿದರ್ಶನ. ಇಲ್ಲಿಗೆ ಬಂದಿದ್ದ ಪ್ರಣಬ್ ಶಂಭುಲಿಂಗೇಶ್ವರನ ಆಶೀರ್ವಾದ ಪಡೆದಿದ್ರು. ದೇವಸ್ಥಾನಕ್ಕೆ ಶ್ರೀಮಾನ್ ಪ್ರಣಬ್ ಮುಖರ್ಜಿ ಅವರು ಅವರ ಜೀವನದಲ್ಲಿ ಮೊಟ್ಟ ಮೊದಲು ಜನರಿಂದ ಆಯ್ಕೆ ಅಂದರೆ ಲೋಕಸಭೆಯಿಂದ ಆಯ್ಕೆ ಆಗಬೇಕಂತ ಅವರು ಬಯಸಿ ಈ ಒಂದು ಶಂಭುಲಿಂಗೇಶ್ವರ ಅವರ ಒಂದು ಸಾನ್ನಿಧ್ಯಕ್ಕೆ ಬಂದು ಶ್ರೀ NB ರೆಡ್ಡಿ ಗುರೂಜಿಯವರ ಒಂದು ಆಶೀರ್ವಾದ ಪಡೆದು ಮೊಟ್ಟ ಮೊದಲು ಲೋಕಸಭೆಗೆ ನಿಂತು ಅವರು ಆರಿಸಿ ಬಂದ ಮೇಲೆ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಆವಾಗ ಬೀದರ್ಗೆ ಸ್ಪೆಷಲ್ ಫ್ಲೈಟಲ್ಲಿ ಬಂದು ರೇಕುಳ್ಗಿ ಗ್ರಾಮಕ್ಕೆ ಹೆಲಿಕಾಪ್ಟ್ರಲ್ಲಿ ಬಂದು ಇಲ್ಲಿ 3 ಗಂಟೆ ಅವರು ಏನು ಇಲ್ಲಿ ಬೇಡ್ಕೊಂಡಿದ್ರು ಮತ್ತು ಅವರಿಗೆ ಏನು ಆಶೀರ್ವಾದ ಸಿಕ್ಕಿತ್ತು. ಅವರ ಆಶೀರ್ವಾದದಿಂದ ಆಯ್ಕೆಯಾಗಿ ಅವರನ್ನು ಕೇಂದ್ರ ಮಂತ್ರಿ ಆಗಿದ್ದರು. ಇಲ್ಲಿ ಕೇಂದ್ರ ಮಂತ್ರಿಯಾಗಿ ಬಂದು ಹೋಗಿದ್ದಾರೆ. ಮತ್ತು ಈ ಒಂದು ಶಂಭುಲಿಂಗೇಶ್ವರ ಅವರ ಮುತ್ಯಾರವರ ಮತ್ತು NB ರೆಡ್ಡಿ ಗುರೂಜಿಯವರ ಪರಮ ಭಕ್ತರಾಗಿದ್ದಾರೆ ಪ್ರಣಬ್ ಮುಖರ್ಜಿ ಅವರು. ಮನಮೋಹನ್ ಸಿಂಗ್ರ ನೆಚ್ಚಿನ ದೇವರು. ಹಣಕಾಸು ಸಚಿವರಾಗಿದ್ದಾಗ ವಿಸಿಟ್. ಹಾಗಂತ ಇಲ್ಲಿಗೆ ಬಂದ ಕೇಂದ್ರದ ರಾಜಕಾರಣಿಗಳ ಪೈಕಿ ಪ್ರಣಬ್ ಮೊದಲನೆಯವರು ಅಲ್ಲ, ಕೊನೆಯವರು ಅಲ್ಲ. ಅವರ ಪಟ್ಟಿ ದೊಡ್ಡದಿದೆ. ಈಗ ಪ್ರಧಾನಮಂತ್ರಿಯಾಗಿರೋ ಮನಮೋಹನ್ ಸಿಂಗ್ ಅವರಿಗೂ ಕೂಡ ಶಂಭುಲಿಂಗೇಶ್ವರನ ಬಗ್ಗೆ ಅಪಾರ ಭಕ್ತಿ. ಇವರು ಹಿಂದೆ ಹಣಕಾಸು ಸಚಿವರಾಗಿದ್ದ ಅವಧಿಯಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರು. ಇಲ್ಲಿನ ದೇವರ ದರ್ಶನ ಪಡೆದು ಅರ್ಚಕರನ್ನ ಕಂಡು ಮಾತಾಡಿಸಿದ್ರು. ಇವರಷ್ಟೇ ಅಲ್ಲ, ನಿರ್ಗಮಿತ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೂ ಕೂಡ ಶಂಭುಲಿಂಗೇಶ್ವರನ ಬಗ್ಗೆ ವಿಶೇಷ ಆದರ. ಅವರು ಸಂಕಷ್ಟ ಬಂದಾಗ ಅನೇಕ ಸಲ ಶಂಭುಲಿಂಗೇಶ್ವರನ ಮೊರೆ ಹೋಗಿದ್ದಿದೆ. ಇನ್ನು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೂ ಕೂಡ ಶಂಭುಲಿಂಗೇಶ್ವರನ ಮಹಿಮೆಯ ಬಗ್ಗೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು. ಕೆಲಸ ಕಾರ್ಯದ ಒತ್ತಡದಿಂದ ಇಲ್ಲಿಗೆ ಬರಲಾಗದಿದ್ರು ಇವರು ಅರ್ಚಕರ ಮೂಲಕ ದೇವರ ಪ್ರಸಾದವನ್ನ ತರಿಸಿಕೊಳ್ತಿದ್ರು. ಕಾಂಗ್ರೆಸ್ ನಾಯಕರ ನಂಬಿಕೆಯ ದೈವ ಶಂಭುಲಿಂಗನಿಗೆ ಸೀಕ್ರೆಟ್ ಪೂಜೆ. ಹೀಗೆ ರೇಕುಳಗಿ ಗ್ರಾಮದ ಶಂಭುಲಿಂಗ ಕೇಂದ್ರದ ಕಾಂಗ್ರೆಸ್ ಮುಖಂಡರ ನೆಚ್ಚಿನ ದೇವರಾಗಿದ್ದಾರೆ. ಪ್ರಧಾನಿ, ರಾಷ್ಟ್ರಪತಿ ಹುದ್ದೆಗೆ ಏರುತ್ತಿರುವವರ ಹಿಂದಿನ ಯಶಸ್ಸಿನ ಸೀಕ್ರೆಟ್ ಅನಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿಗೂ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿರೋ ಅನೇಕ ನಾಯಕರು ಗುಟ್ಟಾಗಿ ಬಂದು ಶಂಭುಲಿಂಗೇಶ್ವರನ ದರ್ಶನ ಪಡೆದು ಹೋಗ್ತಾರೆ. ಪ್ರಣಬ್ ಮುಖರ್ಜಿ ಅವರು ಬಂದರು, ಅವ್ರನ್ನ ಇವತ್ತು ಏನೇನೋ ಎಲ್ಲಿಗೆ ಹೋದರು, ಅವ್ರ ಸಚಿವರು ಬಂದರು, ಮತ್ತು ಭಾಳಷ್ಟು ಇಲ್ಲಿ ಎಲ್ಲ ಮಿನಿಸ್ಟರ್ ಬಂದು ಬೇಡಿದವರು. ಅವ್ರು ಬಂದು ಭಾಷಣ ಮಾಡ್ತಿದ್ದಕ್ಕೆ ನಾವು ಏನು ಬೇಡ್ಕೊಂಡಿದ್ದಾರೆ ನಮಗೆಲ್ಲ ಮತ್ತು ಇಲ್ಲಿ ಸಿಕ್ಕದ. ನಾವು ಇವತ್ತು ಆರ್ಸಿ ಬರ್ಬೇಕಂತಂದ್ರೆ ಆರ್ಸಿ ಬಂದಾರ ಅವರು. ಹಾಗಂತ ಕೇವಲ ರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಕೇಂದ್ರದ ಮುಖಂಡರು ಮಾತ್ರ ಶಂಭುಲಿಂಗನ ಮೊರೆ ಹೋಗ್ತಾರೆ ಅಂದ್ಕೋಬೇಡಿ. ರಾಜ್ಯದ ಹಲವು ಮುಖಂಡರು ಶಂಭುಲಿಂಗನ ಮಹಿಮೆಯಿಂದ ಸಿಎಂ ಆಗಿ, ಮಂತ್ರಿ ಮಹೋದಯರಾಗಿ ಮಿಂಚಿದ್ದಾರೆ. ಅವ್ರು ಯಾರು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.